ಪ್ರೀತಿಯ ಯುದ್ಧದಲ್ಲಿ ಸೋತ ಮಂಗಳೂರು ಹುಡುಗ ಯುದ್ಧ ಪೀಡಿತ ಒಮನ್ನಲ್ಲಿ ಯುವಕ ನೇಣಿಗೆ ಶರಣಾಗಿದ್ದಾನೆ. 4 ವರ್ಷಗಳ ಪ್ರೀತಿ ದಿಢೀರ್ ನಿರಾಕರಿಸಿದ ಯುವತಿ. ಹೀಗಾಗಿ ಯುವಕ ನೇಣಿಗೆ ಶರಣಾಗಿದ್ದಾನೆ. ಯುದ್ಧ ಪೀಡಿತ ಒಮನ್ನಲ್ಲಿ ಯುವಕ ನೇಣಿಗೆ ಶರಣ್. 4 ವರ್ಷಗಳ ಪ್ರೀತಿ ದಿಢೀರ್ ನಿರಾಕರಿಸಿದ ಯುವತಿ. ಪ್ರೇಮ ವೈಫಲ್ಯದಿಂದ ನೊಂದು ಪುನೀತ್ ಸುಸೈಡ್ ಮಾಡಿಕೊಂಡಿದ್ದಾನೆ. ಒಮನ್ನಲ್ಲಿ ಉದ್ಯೋಗದಲ್ಲಿದ್ದ ಉಳ್ಳಾಲದ ಯುವಕ ತನ್ನ ಕೊಠಡಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. 4 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದ ಜೋಡಿ. ಆದ್ರೆ ಇತ್ತೀಚೆಗೆ ಯುವಕನ ಪ್ರೀತಿ ನಿರಾಕರಿಸಿದ್ದಂತ ಯುವತಿ. 1.5 ತಿಂಗಳ ಹಿಂದಷ್ಟೇ ಊರಿಗೆ ಬಂದಿದ್ದಂತಹ ಪುನೀತ್ ಮಂಗಳೂರಿನ ಯುವತಿಯನ್ನ ಪ್ರೀತಿಸುತ್ತಿದ್ದ ಯುವಕ. ಇತ್ತೀಚಿನ ದಿನಗಳಲ್ಲಿ ಪುನೀತ್ ನಿರ್ಲಕ್ಷಿಸಿದ್ದ ಯುವತಿ. ಫೋನ್ ಕರೆ ಸ್ವೀಕರಿಸದೆ ಮೆಸೇಜ್ಗೂ ರಿಪ್ಲೈ ಮಾಡಿಲ್ಲ. ಯುವತಿ ನಡೆಯಿಂದ ಮನನೊಂದು ಜೀವ ಬಿಟ್ಟ ಯುವಕ. ಪ್ರೀತಿಯ ಯುದ್ಧದಲ್ಲಿ ಸೋತ ಮಂಗಳೂರು ಯುವಕ. 4 ವರ್ಷಗಳ ಪ್ರೀತಿ ಇವ್ರ ಮಧ್ಯೆ ಇರುತ್ತೆ. ಆದ್ರೆ ಸಡನ್ ಆಗಿ ಯುವತಿ ಇಗ್ನೋರ್ ಮಾಡೋಕೆ ಶುರು ಮಾಡ್ತಾಳೆ ಪುನೀತ್ನನ್ನ. ಹೀಗಾಗಿ ಮನನೊಂದು ನೇಣಿಗೆ ಶರಣಾಗಿರುವಂತದ್ದು ಪುನೀತ್. ಒಮನ್ನಲ್ಲಿ ಉದ್ಯೋಗದಲ್ಲಿದ್ದ ಉಳ್ಳಾಲದ ಯುವಕ ಅಂತ ಹೇಳಲಾಗ್ತಾ ಇದೆ. ತನ್ನ ಕೊಠಡಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವಂತ ಇನ್ಫಾರ್ಮೇಶನ್ ಇರುವಂತದ್ದು. 4 ವರ್ಷಗಳಿಂದ ಪರಸ್ಪರ ಇಬ್ರು ಪ್ರೀತಿಸ್ತಾ ಇದ್ರು. ಇತ್ತೀಚೆಗೆ ಯುವಕನ ಪ್ರೀತಿಯನ್ನ ಯುವತಿ ನಿರಾಕರಿಸಿದ್ಲು, ಇಗ್ನೋರ್ ಮಾಡಿದ್ಲು. 1.5 ತಿಂಗಳ ಹಿಂದೆ ಅಲ್ಲಿ ಊರಿಗೆ ಬಂದಿದ್ದ ಅನ್ನುವಂತ ಇನ್ಫಾರ್ಮೇಶನ್ ಇದೆ. ನೋಡಿ, ಒಮನ್ನಲ್ಲಿ ಒಂದ್ ಕಡೆ ಯುದ್ಧ ನಡೀತಾ ಇದೆ, ಮತ್ತೊಂದ್ ಕಡೆ ಇದೊಂದು ರೀತಿಯಾಗಿ ಅಂದ್ರೆ ಯಾವ ರೀತಿಯಾಗಿ ಮನಸ್ಥಿತಿಗಳು ಇರ್ತಾವೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. 4 ವರ್ಷಗಳಿಂದ ಪರಸ್ಪರವಾಗಿ ಪ್ರೀತಿ ಮಾಡ್ತಾ ಇದ್ರಂತೆ. ಫೋನ್ ಕರೆಗೆ ರಿಪ್ಲೈ ಮಾಡಿಲ್ಲ, ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಇಗ್ನೋರ್ ಮಾಡ್ತಾ ಇದ್ದಾಳೆ ಹುಡುಗಿ ಅನ್ನುವಂಥ ಕಾರಣಕ್ಕಾಗಿ ನೇಣಿಗೆ ಶರಣಾಗಿರುವಂಥದ್ದು. ಈ ರೀತಿ ಮಾಡ್ಕೊಳ್ಳೋಕೆ ಮುಂದಾದಂತ ಯುವಕರಿಗೆ ಅಥವಾ ಯುವತಿಯರಿಗೆ ಒಂದು ಮೆಸೇಜ್ ಅನ್ನ ಕೊಡೋಕೆ ಇಷ್ಟಪಡ್ತೀವಿ. ಏನಂತೆ, ಈ ಪ್ರೀತಿ ಈಗ 4 ವರ್ಷಗಳಿಂದ ಬಂದಂತ ಪ್ರೀತಿಯ ಬಗ್ಗೆ ನೀವು ಯೋಚನೆ ಮಾಡಿದ್ರಿ. ಆದ್ರೆ ನಿಮ್ಮನ್ನ ಸಾಕಿ ಬೆಳೆಸಿದಂತ ತಂದೆ ತಾಯಿಯ ಬಗ್ಗೆ ನೀವು ಏನ್ ಯೋಚನೆ ಮಾಡಿದ್ರಿ? ಅವರ ಪರಿಸ್ಥಿತಿ ಹೇಗೆ? ಮಕ್ಕಳಿಗೋಸ್ಕರನೇ ನಿಮ್ಮನ್ನ ಈಗ ಅಷ್ಟೊಂದು ನಿಮಗೆ ವಿದ್ಯಾಭ್ಯಾಸವನ್ನ ಕೊಟ್ಟು ಒಮನ್ನಲ್ಲಿ ನೀವು ಉದ್ಯೋಗ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದಕ್ಕೆ ತಕ್ಕ ಮಟ್ಟದಂತ ಒಂದು ವಿದ್ಯಾಭ್ಯಾಸವನ್ನ ತಂದೆ ತಾಯಿಗಳು ಅವರು ದುಡಿದು, ಅವರು ಉಪವಾಸ ಇದ್ದು ವನವಾಸ ಇದ್ದು ದುಡಿದು ನಿಮ್ಮನ್ನ ಬೆಳೆಸಿ, ನಿಮಗೆ ಊಟ ಹಾಕಿ, ನಿಮಗೆ ಬಟ್ಟೆ ಬರೆಯನ್ನ ಕೊಡಿಸಿ, ನಿಮಗೆ ವಿದ್ಯಾಭ್ಯಾಸವನ್ನ ಕೊಡಿಸಿ, ಈ ರೀತಿಗೆ ಒಂದು ದೊಡ್ಡ ಮಟ್ಟಕ್ಕೆ ನಿಮ್ಮನ್ನ ಬೆಳೆಸಿ ನಿಂದಿರಿಸಿರ್ತಾರೆ. ಬಟ್ ನಿಮ್ಮ ತಂದೆ ತಾಯಿಗೆ ನೀವು ಕೊಡ್ತಾ ಇರುವಂತ ಉಡುಗೆ ಏನು? ಈ ರೀತಿಯಾಗಿ ಸಾವನ್ನ ಕೊಡ್ತಾ ಇದ್ದೀರಾ. ಆ ತಂದೆ ತಾಯಿ ಹೇಗ್ ತಡ್ಕೊಳ್ಬೇಕು ಈ ನಿಮ್ಮ ಸಾವನ್ನ? ಕಣ್ಣ ಮುಂದೆನೆ ಮಗ ಈ ರೀತಿಯಾಗಿ ಸುಸೈಡ್ ಮಾಡ್ಕೊಂಡಿದ್ದಾನೆ, ಯಾರೋ ಒಬ್ಬಳಿಗೋಸ್ಕರ ಈ ರೀತಿಯಾಗಿ ಸತ್ತು ಹೋಗಿದ್ದಾನೆ ಅಂತ ಅಂದ್ರೆ ಅದನ್ನ ತಂದೆ ತಾಯಿ ಹೇಗೆ ಅದನ್ನ ತಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಅವ್ರ ಬಗ್ಗೆನೂ ಸಹಿತ ಯೋಚನೆ ಮಾಡಿ ಪ್ಲೀಸ್. ದಯವಿಟ್ಟು ಈಗಿನ ಒಂದು ಮಕ್ಕಳಿಗೆ, ಈಗಿನ ಒಂದು ಯುವತಿ ಮತ್ತು ಯುವಕರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ. ಯಾಕಂದ್ರೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಎಲ್ಲ ಈ ರೀತಿಯಾಗಿ ಸುಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ಒಂದು ಪ್ರಾಣಕ್ಕೆ ಅಪಾಯ ತಂದುಕೊಳ್ಳುವಂತ ಕೆಲಸಗಳನ್ನ ಮಾಡ್ತೀರಾ. ದಯವಿಟ್ಟು ನಿಮ್ಮ ತಂದೆ ತಾಯಿಯ ಬಗ್ಗೆ ಒಂದು ಬಾರಿ ಯೋಚನೆ ಮಾಡಿ. ನಿಮ್ಮ ತಂದೆ ತಾಯಿಯ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ಯಾಕಂದ್ರೆ ನಿಮ್ಮ ಹುಡುಗಿಗೋಸ್ಕರ, ನಿಮ್ಮ ಹುಡುಗನಿಗೋಸ್ಕರ ಹೆಚ್ಚಾಗಿ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಪ್ರೀತಿಯನ್ನ ಕೊಟ್ಟಿರ್ತಾರೆ. ಆ ಪ್ರೀತಿಗೆ ದಯವಿಟ್ಟು ಮೋಸ ಮಾಡಬೇಡಿ ಅನ್ನುವಂಥದ್ದನ್ನ ನಾವು ಕೇಳ್ಕೊಳ್ತೀವಿ. ಈಗೊಂದು ಸ್ಮಾಲ್ ಬ್ರೇಕ್ನ ಬಳಿಕ ಮತ್ತಷ್ಟು ಅಪ್ಡೇಟ್ಸ್.